ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಾಂ ಸರ್. ಹಲೋ. ನಮಸ್ತೆ ರೀ ಮಾಲಕರೇ. ನಮಸ್ತೆ, ನಮಸ್ತೆ ಸರ್. ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ವೈಟ್ ಬೋರ್ಡು, ವೈಟ್ ಕಲರು. ಹೌದು ಸರ್, ಹೌದು. ಏನೈತ್ರಿ ಸರ್ ಮಾಡಲ್ ಇದು? ಸರ್ ಮಾಡಲ್ ಬಂದು 2012 ಸರ್ ಇದು. 12 ಮಾಡಲ್ ಐತ್ರಿ? ಹೌದು ಸರ್. ಓಕೆ. ತಾವು ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಸರ್ ನಾನು 3ನೇ ಓನರ್ ಸರ್, 3rd ಓನರ್. ಗಾಡಿ ಯಾರು ತೊಗೊಂತಾರೆ ಅವರು 4ನೇ ಓನರ್ ಆಗ್ತಾರೆ ರೀ? ಹೌದು ಸರ್, ಹೌದು. ರನ್ನಿಂಗಲ್ಲಿ ಎಷ್ಟು ಆಗೈತೆ ರೀ ನಿಮ್ಮ ಕೈಯಾಗ ಗಾಡಿ ಇದು? ಸರ್ ಟೋಟಲಿ ಗಾಡಿ ರನ್ನಿಂಗ್ 80,000 ಕಿಲೋಮೀಟ್ರ್ ಇತ್ತು. ಹ್ಞೂ. ಅದು ಮೀಟ್ರ್ ಸ್ವಲ್ಪ ಕ್ಲೀನಾಗೆ ತೋರಿಸ್ತಿದ್ದಿಲ್ಲ, ಸ್ಪೀಡೋಮೀಟ್ರ್ ಅಂತ ಹೇಳ್ಬಿಟ್ಟು ಅದು ಮೀಟ್ರ್ ಚೇಂಜ್ ಮಾಡ್ಸೀನಿ ಸರ್ ಅದು. ಈಗ ಎಲ್ಲ ಜೀರೋ ಆಗಿದೆ ಸರ್ ಈಗ. ಈಗ ಜೀರೋದಿಂದ ಸ್ಟಾರ್ಟ್ ಆಗೈತೆ ರೀ? ಜೀರೋ ಸ್ಟಾರ್ಟ್ ಆಗಿ ಮತ್ತು ನಾನೊಂದು 4,000 ಕಿಲೋಮೀಟ್ರ್ ಓಡಿಸೀನಿ ಸರ್ ಅಷ್ಟೇ. ಓಕೆ ಸರ್. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡದು ಸ್ಟೇಪ್ನಿ 5 ಟೈರ್ ಕೂಡ ತಾವು ಯಾವ ಥರ ಇಟ್ಟಿದ್ದೀರಾ ಕಂಡೀಷನ್ನು? 3 ಟೈರ್ದು ಬೇಕಾದ್ರೆ ಬಿಲ್ ಇದೆ. ಹ್ಞೂ. 3 ಟೈರು ಹೊಸ ಬ್ರಿಸ್ಟನ್ ಟೈರ್ ಹಾಕಿ ಹ್ಞೂ. ಬರೀ 2,000 ಕಿಲೋಮೀಟ್ರ್ ಓಡಿಸೀನಿ. ಓಕೆ. ಇನ್ನು 2 ಟೈರ್ ಏನಿದೆ ಸ್ಟೆಪ್ನಿ, ಇನ್ನೂ ಅದು ಒಂದು 60% ಇದೆ ಸರ್ ಅದು. ಹ್ಞೂ. 3 ಮಾತ್ರ ಒರಿಜಿನಲ್ ಹೊಸ ಟೈರೇ ಇರೋದು. ಬಿಲ್ಲು ಸಮೇತ ಇದೆ, ಬಿಲ್ಲು ಕೊಡ್ತೀನಿ ಬೇಕಾದ್ರೆ. ಓಕೆ. ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಸರ್, ಗಾಡಿ ಬಾಡಿ ನೆನಪಲ್ಲ ಯಾವ ಥರ ಇಟ್ಟಿದ್ದೀರಾ ತಾವು? ಗಾಡಿ ಇಂಜನ್ ಬಂದ್ಬಿಟ್ಟು ಸೀಲ್ಡ್ ಇಂಜನ್, MP5 ಇಂಜನ್ ಸರ್ ಇದು. ಕಾರ್ಪೆಟ್ರ್ ಅಲ್ಲ, MP5 ಇಂಜನ್ನು. ಹ್ಞೂ. ಫುಲ್ಲು ಸೀಲ್ಡ್ ಇಂಜನ್ ಸರ್. ಶೋರೂಮ್ ಇಂಜನ್ ಇನ್ನೂ ಬಿಚ್ಚೇ ಇಲ್ಲ. ಓಕೆ. ಶೋರೂಮ್ ಗಾಡಿ ಹೋದಂಗೆ ಹೋಗ್ತದೆ ಗಾಡಿ. ಅಪ್ ಟು ಕಂಡೀಷನ್ ಇದೆ ಇಂಜನ್ ಎಲ್ಲ. ಅಪ್ ಟು ಕಂಡೀಷನ್ ನಿಮ್ಮ ಕೈಯಲ್ಲಿ ಮಾತ್ರ ಇಂಜನು ಸ್ಮೂತ್ ಐತಿ ರೀ? ಹಾಂ, ಫುಲ್ಲು ಸ್ಮೂತ್ ಇದೆ. ಓಕೆ. ಮತ್ತು ಬಾಡಿ ಲೈನಪ್ ಬಂದ್ಬಿಟ್ಟು ಎಲ್ಲೂ ಕೂಡ ಏನೂ ಇದಿಲ್ಲ ಸರ್. ಹಿಂದ್ಗಡೆ ಮಾತ್ರ ಒಂದು ಸ್ವಲ್ಪ ಒಂದು 2 ಹತ್ರ ಒಂದು ಸ್ವಲ್ಪ ವೆಲ್ಡಿಂಗ್, ಗ್ಯಾಸ್ ವೆಲ್ಡಿಂಗ್ ಮಾಡಿಸೋದಿದೆ. ಹ್ಞೂ. ಹ್ಞೂ. ಹಿಂದೆ ಡೋರ್ ಹಾಕ್ತೀವಲ್ಲ, ಒಳಗಡೆ ಅದೇನು ಹೊರಗಡೆನೂ ಅಲ್ಲ. ಹ್ಞೂ. ಹ್ಞೂ. ಸ್ವಲ್ಪ ನೀರು, ಅದೇ ಗಾಡಿ ತೊಳಿಬೇಕಾದ್ರೆ ನೀರು ಬಿದ್ದು ಬಿದ್ದು ಸ್ವಲ್ಪ ತುಕ್ಕಿಡ್ದಂಗೆ ಆಗಿದೆ. ಹ್ಞೂ. ಹ್ಞೂ. ಅದು ಮಾಡಿಸಿದ್ರು ಆಗ್ತದೆ, ಮಾಡಿಸಿದ್ರು ಆಗ್ತದೆ. ಅದೇನು ಒಂದು ಅರ್ಧ ಇಂಚು, 1 ಇಂಚ್ ಅಷ್ಟೇ ತುಕ್ಕಿಡಿದಿರೋದು ಅದು. ಓಕೆ. ಅವ್ರು ಸಂಪೂರ್ಣವಾಗಿ ಕ್ಲೀನ್ ಶೋ ಕಾಣ್ಬೇಕಂದ್ರೆ ಮಾಡಿಸ್ಕೋಬೋದು ಕೆಲಸ. ಇಲ್ಲತ್ತಂದ್ರೆ ನಾವು ಅಲ್ಲ, ಬಿಸ್ನೆಸ್ಗೆ ಒಳಗಡೆ ಅದೇನು ಕಾಣಲ್ಲ ಸರ್. ಅದು ಒಳಗಡೆ ಡೋರ್ ಹಾಕ್ತೀವಲ್ಲ ಹಿಂದ್ಗಡೆದು. ಒಳಗಡೆ ಆಗೈತ್ರಿ? ಹ್ಞೂ. ಹ್ಞೂ. ಹಾಂ, ಒಳಗಡೆ ಇರೋದು ಅದು. ನೀರು ಬಿದ್ದು ಬಿದ್ದು ಹ್ಞೂ. 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 ಅದೇನೋ ಒಂದು 500 ರೂಪಾಯಿ ಒಳಗೆ ಮುಗಿದೋಗ್ತದೆ. ಮಾಡಿಸ್ಕೊಡು ಅಂದ್ರೆ ಬೇಕಾದ್ರೆ ಇಲ್ಲೇ ಮಾಡಿಸ್ಕೊಡ್ತೀನಿ. ಅದೇನೋ ಒಂದು ಅರ್ಧ ಗಂಟೆಲಿ ಮಾಡ್ತಾರೆ. ಒಂದು ಓಕೆ. ಪೀಸ್ ಇಟ್ಟು ವೆಲ್ಡಿಂಗ್ ಮಾಡ್ತಾರೆ. ಅದು ಮೇಜರಾಗಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ ಈ ಥರ ಯಾವುದೇ ನಿಮ್ಮ ಗಾಡಿ ಮೇಲೆ ಇಲ್ಲ. ಅದು ಒಂದು 500 ರೂಪಾಯಿ ಕೊಟ್ಟು ಕೆಲಸ ಮಾಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗುತ್ತೆ ರೀ. ಮಾಡಿಸ್ಕೊಂಡ್ರೆ ಆಯಿತು, ಇಲ್ಲ ಮಾಡಿಸಿ ಬೇಕಾದ್ರೆ ನಾನೇ ಮಾಡಿಸಿ ಕಳಿಸ್ಕೊಡ್ತೀನಿ ಒಂದು ಅರ್ಧ ಗಂಟೆ ಒಳಗೆ. ಓಕೆ ಸರ್. ಇದು 5 ಸೀಟರ್ ವೆಹಿಕಲ್ ಐತ್ರಿ? 7+1 8 ಸೀಟರ್ ಐತ್ರಿ? ಸರ್ ಇದು 8 ಸೀಟ್ರ್ ವೆಹಿಕಲ್ ಸರ್. RC ಎಂಟ್ರಿನೇ 8 ಸೀಟ್ರ್ ಇದು. ಓಕೆ. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಅಂತೆಲ್ಲ ಹಾಕ್ಸಿದ್ದೀರಾ ತಾವು? ಎಲ್ಲ ಹೊಸದು, ಬಿಲ್ಲು ಸಮೇತ ಇದೆ ಸರ್. ಸ್ಪೀಕರು ಹ್ಞೂ. 2 ದೊಡ್ಡ ಸ್ಪೀಕರ್ ಇದೆ, ಮತ್ತು ಮ್ಯೂಸಿಕ್ ಸಿಸ್ಟಮು, ಟೇಪ್ ರಿಕಾರ್ಡು ಹ್ಞೂ. ಎಲ್ಲ ಹೊಸದಿದೆ. ಬಿಲ್ಲು ಇದೆ ಸರ್. ಮೊನ್ನೆ ರೀಸೆಂಟಾಗಿ ಎಲ್ಲ ಹಾಕ್ಸಿದ್ದೀನಿ. ಸೀಟ್ ಕುಷನ್ ಅಂತೆಲ್ಲ ಐತಿ, ಕರೆಕ್ಟ್ ಆಗೈತ್ರಿ? ಎಲ್ಲ ಅಪ್ ಟು ಇದೆ ಸರ್. ಏನು ಅವ್ರು 4 ಕಣ್ಣು ಕೆಲಸ ಇಲ್ಲ ಗಾಡೀಲಿ. ಹ್ಞೂ. ಬಂಪರ್ ಆಗಿರ್ಬೋದು, ಕ್ಯಾರಿಯರ್, ಫಿಟ್ನೆಸ್ಸು ಎಲ್ಲವೂ ಇದೆ ಸರ್. ಫೋಟೋ ಎಲ್ಲ ಹಾಕಿದ್ನಲ್ಲ, ಅದೇನಿದೆ ಅದೇ ಎಲ್ಲವೂ ಅಪ್ ಟು ಇದೆ. ಓಕೆ ರೀ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ FC ಬಂದು 2027ವರೆಗೂ FC ಇದೆ. ಹ್ಞೂ. ಇನ್ಶೂರೆನ್ಸ್ ಬಂದ್ಬಿಟ್ಟು ಇನ್ನೂ 8 ತಿಂಗಳು ಇನ್ಶೂರೆನ್ಸ್ ಇದೆ ಸರ್. ಓಕೆ ಸರ್. ಇದು ಪ್ಯೂರ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ವೇರಿಯಂಟ್ ಐತ್ರಾ? ಏನು LPG, CNG ಈ ಥರ ಏನಾದರೂ ಫಿಟ್ನೆಸ್ ಐತ್ರಿ ಗಾಡಿಗೆ? ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಇದೆ. ಹ್ಞೂ. ಮತ್ತು ಟ್ಯಾಂಕ್ ಇದೆ ಸರ್, ಗಾಡೀಲಿ ಟ್ಯಾಂಕ್ ಇದೆ. LPG ಕೂಡ ಐತ್ರಿ? ಹಾಂ ಸರ್, ಇದೆ. ಓಕೆ. ಮೈಲೇಜ್ ಅದೆಲ್ಲ ಕರೆಕ್ಟ್ ಕೊಡ್ತೈತಲ್ಲ ರೀ ನಿಮ್ಮ ಕೈಯಾಗ? ಮೈಲೇಜ್ ಎಲ್ಲ ಸೂಪರ್ ಇದೆ ಸರ್. ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಬಂದವ್ರೆ ಎಲ್ಲ ಅಪ್ ಟು ಚೆಕ್ ಮಾಡ್ಸ್ಕೊಂಡು ತೊಗೊಂಡು ಹೋಗ್ಲಿ. ಓಕೆ. ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಿ ವೆಹಿಕಲ್ಗೆ ಪ್ರೈಸು? ಸರ್ ಗಾಡಿದು 2020 ಹೇಳ್ತೀನಿ, 2,20,000 ಹೇಳ್ತೀನಿ. ಹ್ಞೂ. ಅವ್ರು ಫಸ್ಟ್ ಗಾಡಿ ಎಲ್ಲ ಬಂದು ನೋಡಲಿ ಬೇಕಾರೆ. ಹ್ಞೂ. ಒಂದು 10ರಿಂದ 20,000 ಕಮ್ಮಿ ಮಾಡಿ ಒಂದು 2,00,000ಕ್ಕೆ ಲಾಸ್ಟ್ ಬಿಡ್ತೀನಿ ಸರ್. ಗಾಡಿ ಮಾತ್ರ ಐತಲ್ಲ, ಒಂದು 4 ಕಣ್ಣು ಕೆಲಸ ಇಲ್ಲ, ಅಪ್ ಟು ಕಂಡೀಷನ್ ಇದೆ. ಅವ್ರೇನು ತಗೊಂಡೋಗಿ ಹೊಡ್ಕೊಳೋದು ಅಷ್ಟೇ ಗಾಡಿನ. ಹಾಂ. ಹಾಂ. ಓಕೆ. ಹಾಂ ಸರ್. ಮಾಡಲು 2012 ಐತ್ರಿ. ತಾವು ಆಲ್ರೆಡಿ ಓನರ್ ಕೂಡ 3rd ಆಗಿದ್ದೀರಾ. ಗಾಡಿ ಯಾರು ತೊಗೊಂತಾರೆ ಅವರು 4ನೇ ಓನರ್ ಆಗ್ತಾರೆ. ₹1 4ನೇದಷ್ಟು ನೀವು ಕೆಲಸ ಇಟ್ಟಿಲ್ಲ. ಗಾಡಿ ತೊಗೊಂಡ್ಬಿಟ್ಟು ಓಡಿಸ್ಕೊಳ್ಳೋದು ಅಷ್ಟೇ ಕೆಲಸ ಅವ್ರದ್ದು. ಅಷ್ಟು ಕ್ಲೀನಾಗಿ ಕಂಡೀಷನ್ ಇಟ್ಟಿದ್ದೀರಾ, ಹೌದಾ? ಇಟ್ಟಿದ್ದೀವಿ. ಅವ್ರು ಮೆಕ್ಯಾನಿಕ್ ಕರ್ಕೊಂಬಂದು ಎಲ್ಲ ಅಪ್ ಟು ಚೆಕ್ ಮಾಡಿಸಿ ತೊಗೊಂಡೋಗಿ.
ಓಕೆ. ಏನಾದರೂ ಸ್ವಲ್ಪ ಕೆಲಸ ಐತಂದ್ರೆ ಬೇಕಾದ್ರೆ ಅದ್ರದ್ದು ಏನೋ ಇನ್ನೂ ಬೇಕಾದ್ರೆ ಕಮ್ಮಿ ಮಾಡ್ತೀವಿ ನಾವು. ಓಕೆ. ತಾವು ಅವ್ರೇನೋ ತೋರಿಸಿದ್ರೆ ಕೆಲಸ ಇದೆ ಅಂತ ಗಾಡೀಲಿ. ಅದೇ ಸರ್. ಹಾಂ. ಇನ್ನು ತಾವು ರೇಟ್ ಕೋಟಿಂಗ್ ಮಾಡ್ತಿರೋದು 2,20,000 ನಮ್ಮ ಕಡೆಯಿಂದ ಬಂದವರಿಗೆ 20,000 ರೂಪಾಯಿ ನೆಗೆಶ್ವಲ್ ಮಾಡಿದ್ರು ಕೂಡ ರೌಂಡ್ ಫಿಗರು 2,00,000 ತನಕ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು ಸರ್, ಹೌದು. ಏನಾದರೂ ಕೆಲಸ ಇದೆ ಅಂತಂದರೆ ಗಾಡಿ ತೊಗೊಳಕ್ಕೆ ಬಂದವರು ಅದು ಕೂಡ ತಾವು ಕೆಲಸ ಮಾಡಿಸಿ ಕೊಡ್ತೀರಾ? ಆದರೆ ಏನೋ ಒಂದು ಒಳ್ಳೆಯದಷ್ಟು ನೀವು ಕೆಲಸ ಗಾಡಿಯಲ್ಲಿ ಇಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ಕೊಳ್ಳೋದು ಅಷ್ಟೇ ಕೆಲಸ ಅವ್ರದ್ದು, ಹೌದಾ? ಹೌದು ಸರ್, ಹೌದು. ಓಕೆ ಸರ್. ಇವಾಗ 2,00,000ನೇ ಫೈನಲ್ ರೇಟ್ ಆಗುತ್ತಲ್ಲ ತಮ್ಮದು? ಹೌದು ಸರ್. ಇದು ಗಾಡಿರೋಂಥ ಲೊಕೇಶನ್ ರೀ ಸರ್? ಸರ್ ಗಾಡಿ ಲೊಕೇಶನ್ ಬಂದು ಚಿತ್ರದುರ್ಗ ಸಿಟಿಲೇ ಸರ್ ಇರೋದು. ಹ್ಞೂ. ನಮ್ಮದು ಮನೆ ಬಂದ್ಬಿಟ್ಟು ಇದು ರೈಲ್ವೆ ಸ್ಟೇಷನ್ ಪಕ್ಕನೇ ಬರುತ್ತೆ. ಓಕೆ. ಹಾಂ ಸರ್, ಅವ್ರು ಚಿತ್ರದುರ್ಗ ಸಿಟಿ ಬಂದು ಫೋನ್ ಮಾಡಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಬಂದು. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತೆ ರೀ? ಇದೇ ನಂಬರ್ ಸರ್ ಇದೆ. ಓಕೆ, ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಅಡ್ಡಿ ಇಲ್ಲ ಸರ್, ಅಡ್ಡಿ ಇಲ್ಲ, ಮಾಡೋಣ. ಅವ್ರು ಬಂದಲಿ ಹ್ಞೂ. ಗಾಡಿ ನೋಡಲಿ ಬೇಕಾದ್ರೆ ಆಗ್ತದೆ ಕೊಡೋಣ ಅಂತ ಸರ್. ಓಕೆ ಸರ್, ಥ್ಯಾಂಕ್ ಯು ರೀ. ಓಕೆ ಸರ್, ಓಕೆ.